ಫ್ರೆಷರ್ಸ್ ಪಾರ್ಟಿ ಅಥವಾ ವೆಲ್ಕಮ್ ಪಾರ್ಟಿ ಸಮಾರಂಭದ ನಿರೂಪಣೆ. ಒಂದು ಸುಂದರ ತೋಟದಲ್ಲಿ ಹಚ್ಚ ಹಸಿರಿನ ಗಿಡಬಳ್ಳಿಗಳ ಸಾಲಿನಲ್ಲಿ ನಗುನಗುತ್ತಾ ನಲಿಯುತ್ತಿದ್ದವು ನೂರಾರು ಹೂವುಗಳು. ಆ ಹೂವುಗಳಲ್ಲಿ ಶ್ರೇಷ್ಠ ಹೂವುಗಳು ಇಂದು ನಮ್ಮ ಮುಂದಿವೆ. ಎಲ್ಲ ಮುದ್ದಾದ ಸುಂದರ ಮನಸ್ಸಿನ ಹೂಗಳಿಗೆ ಹಾಗೂ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲರಿಗೂ ಮುಂಜಾನೆಯ ಶುಭೋದಯಗಳು. ಈ ವಿದ್ಯಾಸಂಸ್ಥೆಯ ಹೂತೋಟಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನೀವೆಲ್ಲರೂ ನಮ್ಮ ಈ ವಿದ್ಯಾಸಂಸ್ಥೆಗೆ ಕಾಲಿಟ್ಟ ಮೊದಲ ದಿನ. ನಿಮ್ಮೆಲ್ಲರಲ್ಲೂ ನೂರಾರು ರೀತಿಯ ಯೋಚನೆಗಳು, ಪ್ರಶ್ನೆಗಳು ನಿಮ್ಮ ಮನಸ್ಸಿನಲ್ಲಿ ಮೂಡುವುದು ಸರ್ವೇ ಸಾಮಾನ್ಯ. ಅದೆಲ್ಲವನ್ನು ಹೋಗಲಾಡಿಸಲೆಂದೇ ನಾವು ಇಂದು ನಿಮ್ಮೆಲ್ಲರಿಗೋಸ್ಕರ ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ಎಲ್ಲ ಹಿಂಜರಿಕೆಗಳನ್ನು ಹಿಂದಕ್ಕಿಟ್ಟು ನಮ್ಮೊಂದಿಗೆ ಸಂತೋಷದಿಂದ ನಲಿಯಿರಿ. ಮತ್ತೊಮ್ಮೆ ನಿಮ್ಮೆಲ್ಲರನ್ನು ನನ್ನ ತುಂಬು ಹೃದಯದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂ ತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಎಲ್ಲ ಶುಭ ಸಮಾರಂಭಗಳಲ್ಲೂ ಮೊದಲಿಗೆ ವಿಘ್ನ ನಿವಾರಕನಾದ ವಿಘ್ನೇಶ್ವರನನ್ನು ಪ್ರಾರ್ಥಿಸುವುದು ಸಂಪ್ರದಾಯ. ಇದೀಗ ವಿಘ್ನೇಶ್ವರನನ್ನು ಕುರಿತು ಪ್ರಾರ್ಥನೆ ಮಾಡಲು ರವರು ವೇದಿಕೆಯ ಮೇಲೆ ಬರುತ್ತಿದ್ದಾರೆ. ಅದ್ಭುತವಾದ ಕಂಠದಿಂದ ವಿಘ್ನೇಶ್ವರನನ್ನು ಪ್ರಾರ್ಥಿಸಿದ್ದಕ್ಕಾಗಿ ರವರಿಗೆ ಧನ್ಯವಾದಗಳು. ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ, ಜಗ್ಗದೆಯೇ ಕುಗ್ಗದೆಯೇ ಹಿಗ್ಗಿ ನಡೆ ಮುಂದೆ ಎಂದು ರಾಷ್ಟ್ರಕವಿ ಕುವೆಂಪುರವರು ಹೇಳಿದ ಹಾಗೆ ಜೀವನದಲ್ಲಿ ನಿಮ್ಮ ಗುರಿಯ ಕಡೆ ಎಲ್ಲ ಕಷ್ಟಗಳನ್ನು ದಾಟಿ ಮುನ್ನುಗ್ಗಬೇಕು ಎಂದು ಹೇಳುತ್ತಾ ಇದೀಗ ನಿಮ್ಮೆಲ್ಲರನ್ನು ಸ್ವಾಗತಿಸಲು ರವರನ್ನು ವೇದಿಕೆಯ ಮೇಲೆ ಬರಮಾಡಿಕೊಳ್ಳೋಣ. ಎಲ್ಲರನ್ನೂ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದಕ್ಕಾಗಿ ರವರಿಗೆ ಧನ್ಯವಾದಗಳು. ಬೆಳಕು ಎಂಬುದು ಪ್ರಕಾಶಮಾನವಾದುದು. ಅದುವೇ ಸಮೃದ್ಧಿಯ ಸಂಕೇತವಾಗಿದೆ. ಆ ಸಮೃದ್ಧಿಯ ಬೆಳಕನ್ನು ದೀಪ ಬೆಳಗಿಸುವ ಮೂಲಕ ಪ್ರಾರಂಭಿಸೋಣ. ಇದೀಗ ವೇದಿಕೆಯ ಮೇಲಿರುವ ಎಲ್ಲ ಅತಿಥಿಗಳಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ದೀಪದ ಬೆಳಕಿನ ಹಾಗೆ ಎಲ್ಲರ ಬಾಳಲ್ಲೂ ಜ್ಞಾನ ಮತ್ತು ಬುದ್ಧಿವಂತಿಕೆಯು ಸಮೃದ್ಧಿಯಾಗಿ ಬೆಳಗಲಿ ಎಂದು ಹೇಳುತ್ತಾ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಬಾಳಿನ ಪಯಣದಲ್ಲಿ ನಾವು ಸಾಗುತ್ತಾ ಹೋದಂತೆ ಸುಖ ದುಃಖಗಳ ತಕ್ಕಡಿಯಲ್ಲಿ ಏರಿಳಿತ ಸಹಜ. ಅದೇನೇ ಇದ್ದರೂ ಸಕಾರಾತ್ಮಕವಾಗಿ ಗೆದ್ದೇ ಗೆಲ್ಲುವೆ ಒಂದು ದಿನ ಎನ್ನುತ್ತಾ ಸತ್ಯದ ದಾರಿಯಲ್ಲಿ ಸಾಗುವುದೇ ನಮ್ಮೆಲ್ಲರ ಕರ್ತವ್ಯ. ಇದೀಗ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ರವರನ್ನು ಇಲ್ಲಿ ನೆರೆದಿರುವ ವಿದ್ಯಾರ್ಥಿಗಳಿಗೆ ತಮ್ಮ ಜೀವನದ ಅನುಭವಗಳಿಂದ ಹಿತನುಡಿಗಳನ್ನಾಡಬೇಕೆಂದು ಕೇಳಿಕೊಳ್ಳುತ್ತಾ ವೇದಿಕೆಯ ಮೇಲೆ ಆಹ್ವಾನಿಸುತ್ತಿದ್ದೇನೆ. ಆಸಕ್ತಿ ಇಟ್ಟು ಕಲಿತರೆ ಎಲ್ಲ ತರಹದ ವಿದ್ಯೆಯನ್ನು ನಾವು ಕಲಿಯಬಹುದು. ಅದಕ್ಕೆ ತಕ್ಕಂತೆ ಪ್ರಯತ್ನವನ್ನು ನಾವು ಮಾಡಬೇಕು ಎಂದು ನಮ್ಮ ಯುವ ಪೀಳಿಗೆಗಳಿಗೆ ಸ್ಫೂರ್ತಿದಾಯಕವಾದ ಮಾತುಗಳನ್ನಾಡಿದ ನಿಮಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಬದುಕಿಗೆ ನಿರ್ದಿಷ್ಟ ಗುರಿ ಇರಲಿ, ಕಣ್ಣಲ್ಲಿ ಸಾವಿರ ಕನಸಿರಲಿ, ಮನದಲ್ಲಿ ಗುರಿಗಾಗಿ ತುಡಿತವಿರಲಿ, ಮನದುಂಬಿ ಹರಿಸುವೆನು ಯಶಸ್ಸು ನಿಮ್ಮದಾಗಲಿ. ಇದೀಗ ಈ ಕಾಲೇಜಿನ ಪ್ರಾಂಶುಪಾಲರಾದ ರವರಲ್ಲಿ ನಮ್ಮ ಕಾಲೇಜಿಗೆ ಸೇರಿರುವ ಹೊಸ ವಿದ್ಯಾರ್ಥಿಗಳಿಗೆ ನಿಮ್ಮ ಪ್ರೋತ್ಸಾಹದಾಯಕ ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಈ ಕಾಲೇಜು ನಿಮ್ಮ ಎರಡನೆಯ ಮನೆ ಇದ್ದ ಹಾಗೆ ಹಾಗೂ ನೀವು ಇಲ್ಲಿ ಕೇವಲ ಶಿಕ್ಷಣವನ್ನು ಪಡೆಯುವುದು ಮಾತ್ರವಲ್ಲದೆ ನಿಮ್ಮ ಜೀವನಕ್ಕೆ ಬೇಕಾಗುವ ಒಳ್ಳೆಯ ಮಾರ್ಗದರ್ಶನವನ್ನು ಪಡೆಯುವಿರಿ ಎಂದು ಪ್ರೋತ್ಸಾಹದಾಯಕವಾದ ಮಾತುಗಳನ್ನಾಡಿದ್ದಕ್ಕಾಗಿ ಧನ್ಯವಾದಗಳು. ಸಾಧನೆ ಮಾಡದವನ ಜೀವನ ನಶ್ವರ, ಸಾಧನೆ ಮಾಡಿದವ ಈ ಜಗದಲ್ಲಾಗುವನು ಈಶ್ವರ. ಈ ಜಗದಲ್ಲಿ ಸಾಧಕನಿಗೆ ಬೆಲೆ ಇದೆ, ಅವನಿಗೆ ಮಾತ್ರ ಇಲ್ಲಿ ಒಂದು ನೆಲೆ ಇದೆ. ಇದೀಗ ವಂದನಾರ್ಪಣೆಯನ್ನು ನೆರವೇರಿಸಲು ರವರಲ್ಲಿ ವೇದಿಕೆಯ ಮೇಲೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ರವರಿಗೆ ವಂದನಾರ್ಪಣೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಎಲ್ಲರಲ್ಲಿಯೂ ಒಂದೊಂದು ರೀತಿಯ ಪ್ರತಿಭೆ ಇರುವುದು, ಆದರೆ ಅದರ ಅರಿವು ನಿಮಗಿರಬೇಕು. ಬರುವಂತಹ ಎಲ್ಲ ದಿನಗಳು ನಿಮ್ಮ ಸುಂದರ ಬಾಳಲ್ಲಿ ಸದಾ ಸಂತಸ ಸಂಭ್ರಮ ತುಂಬಿರಲಿ ಎಂದು ಆಶಿಸುತ್ತಾ ನಿಮಗೆ ಏನಾದರೂ ಸಹಾಯ ಅಥವಾ ಮಾರ್ಗದರ್ಶನ ಅಗತ್ಯವಿದ್ದರೆ ದಯವಿಟ್ಟು ನಮ್ಮನ್ನು ಸಂಪರ್ಕಿಸಲು ಹಿಂಜರಿಯಬೇಡಿ. ನಿಮಗೆ ಸಹಾಯ ಮಾಡಲು ನಾವು ಯಾವಾಗಲೂ ಸಿದ್ಧರಾಗಿರುತ್ತೇವೆ ಎಂದು ಹೇಳುತ್ತಾ ಮತ್ತೊಮ್ಮೆ ಎಲ್ಲರಿಗೂ ವಂದನೆಗಳನ್ನು ಹೇಳಲು ಬಯಸುತ್ತೇನೆ. ಧನ್ಯವಾದಗಳು.